ಅವಲೋಕನ ವೀಕ್ಷಕರಿಗೆ ಆತ್ಮೀಯವಾದ ಸುಸ್ವಾಗತ. ಮತ್ತೊಮ್ಮೆ ಆತ್ಮೀಯರೇ, ಇಂದು ನಮ್ಮ ಕೀಳರಿಮೆ ಭಾವನೆಯನ್ನು ದೂರ ಮಾಡಲು ಒಂದು ಶೀರ್ಷಿಕೆಯಡಿ ನಾನು ಪ್ರಯತ್ನಿಸಿದ್ದೇನೆ. ಆ ಶೀರ್ಷಿಕೆ ನಾವು ಬೆಟ್ಟದ ಹುಲಿಯೋ ಅಥವಾ ಸರ್ಕಸ್ಸಿನ ಹುಲಿಯೋ, ಇದರಡಿ ಹಲವು ಅಂಶಗಳನ್ನು ನಾವಿಲ್ಲಿ ನೋಡೋಣ. ಒಮ್ಮೆ ನಾನು ಸರ್ಕಸ್ಸಿಗೆ ಹೋದಾಗ ಆ ಸರ್ಕಸ್ಸಿನ ರಿಂಗ್ ಮಾಸ್ಟರ್ ಹುಲಿಯನ್ನ ಕುರಿತು ಕುತೂಹಲಕಾರಿ ವಿಷಯವನ್ನ ನಮಗೆ ತಿಳಿಸಿದರು. ಹುಲಿ ಕಾಡಿನಲ್ಲಿ ಸ್ವಚ್ಛಂದವಾಗಿ ಬೇಟೆಯಾಡ್ತಾ ಅದು ತಿಂದುಂಡು ಜೀವಿಸ್ತಾ ಇರುವಾಗ ಅದನ್ನು ಹಿಡಿದು ಸರ್ಕಸ್ಸಿನ ಬೋನಿನಲ್ಲಿ ಹಾಕಿದಾಗ ಆ ಬೋನಿನ ಅಳತೆ 20 ಅಡಿ ಉದ್ದ, 10 ಅಡಿ ಅಗಲ, 10 ಅಡಿ ಎತ್ತರ. ನಿಗದಿತ ಸಮಯಕ್ಕೆ ಮುಂಜಾನೆ ರಾತ್ರಿ ಹಾಕಿದಂಥ ನಿಯಮಿತ ತೂಕದ ಮಾಂಸವನ್ನು ತಿಂದು ಜೀವನ ಸಾಗಿಸ್ತಾ ಇರ್ತಕ್ಕಂಥ ಹುಲಿ ಅದು ವರ್ಷಗಳ ಕಾಲ ಆ ಬೋರ್ನಲ್ಲೇ ಇದ್ದಾಗ ತನ್ನ ಇತಿಮಿತಿಗಳನ್ನ ಅದು ಮರೆತು ಬಿಡ್ತದೆ, ಅದರ ಸಾಮರ್ಥ್ಯವನ್ನು ಮರೆತು ಬಿಡ್ತದೆ. ಕೇವಲ 20 ಅಡಿಯಲ್ಲಿಯೇ ತಿರುಗಾಡ್ತಕ್ಕಂಥ ಶತಪಥ ತಿರುಗಾಡ್ತಕ್ಕಂಥ ಒಂದು ಪರಿಪಾಠಕ್ಕೆ ಅದು ಹೊಂದಿಕೊಂಡಾಗ ಮುಂದೊಂದು ದಿನ ಅದನ್ನ ಸರ್ಕಸ್ನ ರಿಂಗಿಗೆ ಬಿಟ್ಟಾಗ ಬಹಳಷ್ಟು ಆವರಣ, ದೊಡ್ಡ ಆವರಣ ಇದೆ, ಆದರೆ ಅದನ್ನು ದಾಟಿ ಹೋಗಲಾರದಂತೆ ಎತ್ತರದ ಕಂಬಿಗಳಿದ್ದಾಗೂ ಕೂಡ ಆ ಹುಲಿ ಕೇವಲ ತನ್ನನ್ನು ತಾನು ಕೇವಲ 20 ಅಡಿಗೆ ಮಾತ್ರ ಸೀಮಿತಗೊಳಿಸ್ಕೊಳ್ತದೆ. ಅಷ್ಟೇ ದೂರ ಅದು ಕ್ರಮಿಸಲಿಕ್ಕೆ ಪ್ರಾರಂಭ ಮಾಡ್ತದೆ. ಕಾರಣ ಅದು ಈಗ 3 ವರ್ಷಗಳ ಕಾಲ ಬೋರ್ನಲ್ಲಿದ್ದು ಈ ಒಂದು ವಾತಾವರಣಕ್ಕೆ ಹೊಂದಿಕೊಂಡಿತ್ತು. ಒಂದು ವೇಳೆ ಇದೇ ಹುಲಿಯನ್ನ ನಾವು ಕಾಡಿನಲ್ಲಿ ಬಿಟ್ಟಾಗ ಕೂಡ ಆ ಹುಲಿ ಮುಂದೆ ಅದು ಬೇಟೆನೂ ಆಡಲಾರದು, 20 ಅಡಿ ದೂರಕ್ಕಿಂತ ಹೆಚ್ಚು ಕ್ರಮಿಸಲಾರದು ಕೂಡ. ಹಾಗೆ ನಾವು ಕೂಡ ಹಲವು ಬಾರಿ ನಮ್ಮನ್ನು ನಾವು ಇತಿಮಿತಿಗಳೊಳಗೆ ಸೀಮಿತಗೊಳಿಸಿಬಿಡ್ತೇವೆ. ಉದಾಹರಣೆಗೆ, ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದ್ತೇವೆ, ಕಾಲೇಜಿನಲ್ಲೂ ಕೂಡ ಕನ್ನಡ ಮಾಧ್ಯಮವನ್ನೇ ಹುಡುಕ್ತೇವೆ, ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿಯೋದು ಕಷ್ಟ, ನಮ್ಮಿಂದ ಆಗಲಾರದು ಅಂತಕ್ಕಂಥ ಕೀಳರಿಮೆ ಭಾವನೆ. ಹಾಗೇನೆ ಒಂದು ಓಡುವ ಪರಿಪಾಠದಲ್ಲಿ ನಾವು ಕಳೆದ ವಾರ 2 ಕಿಲೋಮೀಟರ್ ತಾಸಿಗೆ ಓಡಿದರೆ ಇವತ್ತು 2.5 ಕಿಲೋಮೀಟರ್, ಈ ವಾರ ಮುಂದಿನ ವಾರ 3 ಕಿಲೋಮೀಟರ್ ನಾವು ಓಡಬೇಕು ಅಂತಕ್ಕಂಥ ಗುರಿಗಳನ್ನು ಇಟ್ಕೊಳ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ಸಾಧನೆ ಆಗಬೇಕು ಅಂತ ಹೇಳಿದ್ರೆ ಧೈರ್ಯ ಬೆಳೆಸ್ಕೊಳ್ಬೇಕು, ಉತ್ತಮ ಗುರಿಗಳನ್ನು ಇಟ್ಕೊಳ್ಳುವುದು ಬಹಳ ಮುಖ್ಯವಾಗ್ತದೆ. ನೋಡಿ, ಗೆಳೆಯರ ಮಧ್ಯ ನಾವು ನಿರಾತಂಕವಾಗಿ ಹಾಡ್ತೇವೆ, ಆದರೆ ಅದೇ ಸಭೆಯಲ್ಲಿ ಹಾಡಿ ಅಂತ ಹೇಳಿದಾಗ ನಮ್ಮನ್ನ ಒಂದು ಭಯದ ವಾತಾವರಣ ನಮ್ಮನ್ನು ಆವರಿಸ್ಕೊಳ್ತದೆ, ಆತಂಕ ನಮಗೆ ಕಾಡ್ತದೆ, ನಮಗೆ ಹಾಡಲಿಕ್ಕೆ ಸಾಧ್ಯವಾಗ್ತಿದೋ ಇಲ್ವೋ ಅಂತಕ್ಕಂಥ ಕೀಳರಿಮೆ ನಮ್ಮನ್ನು ಕಾಡಲಿಕ್ಕೆ ಪ್ರಾರಂಭ ಆಗ್ತದೆ. ಹಾಗೆ ನಾವು ಜೀವನದಲ್ಲಿ ಧೈರ್ಯ ಬೆಳೆಸಿಕೊಳ್ಳೋದು, ಉತ್ತಮ ಗುರಿಗಳನ್ನು ಇಟ್ಕೊಳ್ಳೋದು. ಹಿಂದಿನ ಪರೀಕ್ಷೆಯಲ್ಲಿ 50% ಅಂಕಗಳನ್ನು ಗಳಿಸಿದಾಗ ಇವತ್ತು ನಾವು 60% ಅಂಕ ಗಳಿಸೋದು, ಮುಂದಿನ ಪರೀಕ್ಷೆಯಲ್ಲಿ 75, 80, 85% ಅಂಕಗಳನ್ನು ಗಳಿಸುವ ಗುರಿಯನ್ನ ನಾವು ಇಟ್ಟುಕೊಂಡಾಗ ಏನಾದರೂ ಒಂದು ಸಾಧನೆ ಆಗ್ತದೆ, ನಾವು ಕೂಡ ಸಾಧನೆ ಶಿಖರವನ್ನ ನಾವು ಏರಬಲ್ಲೆವು ಅಂತಕ್ಕಂಥ ಭಾವ ನಮ್ಮಲ್ಲಿ ಮೂಡಬೇಕಾಗಿದೆ. ವಿದ್ಯಾರ್ಥಿಗಳಲ್ಲಿ ಅತಿ ಮುಖ್ಯವಾಗಿ ಇಂಥ ಒಂದು ಕೀಳರಿಮೆ ಭಾವನೆಯಿಂದ ಹೊರಬರತಕ್ಕಂಥದ್ದು ಬಹಳ ಮುಖ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಕಂಫರ್ಟ್ ಝೋನ್ನಲ್ಲಿ ಎಂದೂ ಕೂಡ ನಮಗೆ ಯಶಸ್ಸು ಸಿಗಲಾರದು. ಆ ಕಂಫರ್ಟ್ ಝೋನ್ನಿಂದ ಹೊರಗೆ ಬರ್ಬೇಕು ನಾವು. ಒಂದು ಚಿಕ್ಕ ಘಟನೆ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ರಾಜ, ಅವನಿಗೆ ಹದ್ದುಗಳೆಂದರೆ ಪ್ರೀತಿ, ಆ ಹದ್ದುಗಳನ್ನು ಸಾಕುವ ಒಂದು ವ್ಯವಸ್ಥೆಗೆ ಒಳಪಟ್ಟಾಗ 2 ಹದ್ದುಗಳನ್ನು ಅವನು ತೆಗೆದುಕೊಂಡು ಬಂದಿರ್ತಾನೆ. ಆ 2 ಹದ್ದುಗಳಲ್ಲಿ ಅವನೇನು ನೋಡಬೇಕು, ಹದ್ದುಗಳು ಎತ್ತರಕ್ಕೆ ಹಾರಬೇಕು ಅಂತಕ್ಕಂಥ ಅಭಿಲಾಷ ಒಂದಾಗಿರ್ತದೆ. ಅದರಲ್ಲಿ ಒಂದು ಹದ್ದು ಮಾತ್ರ ಬಹಳ ಎತ್ತರಕ್ಕೆ ಹಾರಾಡ್ತಾ ಇರ್ತದೆ, ಆದರೆ ಇನ್ನೊಂದು ಹದ್ದು ಗಿಡದ ಟೊಂಗಿ ಮೇಲೆ ಎಲ್ಲಿ ಕೂತಿರ್ತದೋ ಅಲ್ಲೇ ಕೂತಿರ್ತದೆ ಹೊರತು ಅದು ಎತ್ತರಕ್ಕೆ ಹಾರಾಡೋದೇ ಇಲ್ಲ. ರಾಜನಿಗೆ ಆತಂಕ, ಚಿಂತೆ ಕಾಡಲಿಕ್ಕೆ ಪ್ರಾರಂಭ ಆಗ್ತದೆ. ಬಹಳಷ್ಟು ಜನ ಅನುಭವಿಗಳನ್ನು ಕರೆಸಿ ಏನಾದರೂ ಮಾಡಿ ಈ ಹದ್ದನ್ನು ಹಾರುವಂತೆ ಮಾಡಿ ಅಂತ ಕೇಳಿಕೊಂಡಾಗ ಕೂಡ ಯಾರಿಂದಲೂ ಕೂಡ ಅದು ಸಾಧ್ಯವಾಗುವುದಿಲ್ಲ. ಆದರೆ ಒಬ್ಬ ರೈತ ಬಂದು ಹೇಳ್ತಾನೆ, ನಾನು ಈ ಹದ್ದು ಹಾರುವಂತೆ, ಎತ್ತರಕ್ಕೆ ಹಾರುವಂತೆ ಮಾಡ್ತೇನೆ ಅಂತ ಹೇಳಿದಾಗ ಆಯಿತು, ಪ್ರಯತ್ನ ಮಾಡು ಅಂತ ಹೇಳಿ ರಾಜ ಅವನಿಗೆ ಕೇಳಿಕೊಳ್ತಾನೆ. ರೈತ ಏನು ಮಾಡ್ತಾನೆ ಅಂತ ಹೇಳಿದರೆ, ಆ ಯಾವ ಗಿಡದ ಕೊಂಬೆ ಮೇಲೆ ಆ ಹದ್ದು ಕುದಿತಲ್ಲ, ಆ ಕೊಂಬೆಯನ್ನು ಕಡಿದು ಬಿಡ್ತಾನೆ. ಆಗ ಗತಿ ಇಲ್ಲ, ಅದು ಹಾರಲಿಕ್ಕೆ ಪ್ರಾರಂಭ ಮಾಡಲೇಬೇಕು. ಪ್ರಾರಂಭಿಸ್ತದೆ, ಅದು ಎತ್ತರಕ್ಕೂ ಕೂಡ ಹಾರಲಿಕ್ಕೆ ಅಣಿ ಆಗ್ತದೆ. ಆಗ ರಾಜ ಕೇಳ್ದ, ಅಂಥದ್ದೇನು ಮಾಡಿದ್ರಿ ನೀವು, ಆ ಹದ್ದು ಹಾರುವಂತೆ ಮಾಡಲಿಕ್ಕೆ ಏನು ಮಾಡಿದ್ರಿ ಅಂತ ಕೇಳಿದಾಗ ಅವನು ಹೇಳ್ದ, ಏನು ಮಾಡಲಿಲ್ಲ, ಎಲ್ಲಿ ಅದು
ಯಾವ ಕೊಂಬೆ ಮೇಲೆ ಕೂದಿತ್ತಲ್ಲ ಅದನ್ನು ನಾನು ಕಡಿದು ಹಾಕಿದೆ, ಆಗ ಅನಿವಾರ್ಯವಾಗಿ ಅದು ಹಾರಾಡಲಿಕ್ಕೆ ಪ್ರಾರಂಭ ಮಾಡ್ತು ಅಂತೇಳಿ. ಹಾಗೆ ನಾವು ಕೂಡ ಮನೆಯ ಒಳಗೇನೆ ಕೂತ್ಕೊಳ್ಳೋದಾಗ್ಲಿ ಅಥವಾ ನಮ್ಮ ಕಂಫರ್ಟ್ ಝೋನ್ನಲ್ಲಿದ್ದಾಗ ಏನು ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದರಿಂದ ಹೊರ ಬಂದಾಗ ನಾವೇನಾದರೂ ಕೂಡ ಸಾಧಿಸ್ಬೋದು. ಹಾಗೆ ನಾವು ಕೂಡ ಸರ್ಕಸ್ನ ಹುಲಿಯಲ್ಲ, ಬೆಟ್ಟದ ಕಾಡಿನ ಹುಲಿಯಾಗಿ ಜೀವನ ಮಾಡಬಹುದು ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ವಿಡಿಯೋವನ್ನು ತಾವು ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಅಭಿವಂದನೆಗಳನ್ನು ಹೇಳಿ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.